ಸತತ 8-10 ತಿಂಗಳಿಂದ ಮಳೆ ಆಗಿ ಎಲ್ಲ ಬೆಳೆಗಳು ಹಾಳಾಗಿ ಹೋಗಿವೆ. ಆದರೆ ಸರ್ಕಾರದವರು ಇದರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ಈ ಅಧಿವೇಶನದಲ್ಲಿ ಆದರೂ ಸಹಿತ ಇದರ ಬಗ್ಗೆ ಯಾರೂ ತಕರಾರು ಎತ್ತಿಲ್ಲ. ಇದು ಭಾಳ ಬೇಜಾರು ಸಂಗತಿ ಅದ. ನಂತರ ಪರಿಹಾರ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಒಬ್ರಿಗೆ 2,000, ಒಬ್ರಿಗೆ 3,000, ಒಬ್ರಿಗೆ 5,000 ರೂಪಾಯಿ ಹಾಕ್ತಾ ಇದ್ದಾರೆ. ಇದು ಯಾವ ಲೆಕ್ಕದ ನಮಗೆ ತಿಳಿಯಾಗ್ಯದ. ನಾವು ಏನರೇ ಹೋಗಿ ಯಾರಿಗಾರ ಕೇಳೋದು ತಲಾಟಿಯವರು ಆಯಿತು, ತಹಸೀಲ್ದಾರ್ ಆಯಿತು, ಹಾರಿಕೆ ಹುತ್ತೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೇನು ಪರಿಹಾರ ಅವರಾಗೆ ಕುಂತು ಹೇಳಿದಾರೆ, 2 ಹೆಕ್ಟರ್ ರೊಕ್ಕ ಕೊಡ್ತೀವಿ ಅಂತೇಳಿ. 1 ಹೆಕ್ಟರ್ಗೆ 17,000 ರೂಪಾಯಿ, 34,000 ರೂಪಾಯಿ ಮಿನಿಮಮ್ ಹಾಕುವ. ನಮ್ಮ ಬೇಡಿಕೆ ಏನಿತ್ತಪ್ಪ ಅಂದ್ರೆ 1 ಹೆಕ್ಟರ್ಗೆ 25,000 ರೂಪಾಯಿ ಕೊಡ್ರಿ ಅಂತಕ್ಕಂಥ ಹೋರಾಟ ನಾವು 1 ತಿಂಗಳು ಹಿಡಿದು ಮಾಡೀವಿ. ಅಕ್ಟೋಬರ್ 2ನೇ ತಾರೀಕಿನಿಂದ 12ನೇ ತಾರೀಕು ತನಕ ಮಾಡಿ, 12ನೇ ತಾರೀಕು ಗುಲ್ಬರ್ಗ ಬಂದ್ ಮಾಡಿ ಮತ್ತೆ ಇಲ್ಲಿ ಸತತವಾಗಿ 10 ದಿನ ಕುಂತೀವಿ. ಇದರ ಬಗ್ಗೆ ಯಾರು MLAಗಳು, MP ಗಳು, ಸರ್ಕಾರದವರು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಯಾವುದೇ ಬಗ್ಗೆ ಇದರ ಬಗ್ಗೆ ಚಿಂತನೆ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಈ ಹೋರಾಟವನ್ನು ಮುಗಿಸ್ತಾ ಇದ್ದೀವಿ. ಮುಂದೆ 1 ವಾರದಲ್ಲಿ ಇದರ ಬಗ್ಗೆ ಏನಾದರೂ ಪರಿಹಾರ ಸಿಗದಿದ್ದರೆ ಮತ್ತು ಇದಕ್ಕಿಂತ ಹೆಚ್ಚಿನ ಹೋರಾಟ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ಅವರಿಗೆ ಸರ್ಕಾರ ಬಗ್ಗೆ ಅಲ್ಲಿ ಈ ದೇಶದ ರೈತರ ಬಗ್ಗೆ ಚಿಂತನೆ ಇಲ್ಲ. ಎಲ್ಲ ಸರ್ಕಾರ, ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರ, ಯಾರು MLA MP ಯಾರ ನಾಯಕರ. ಕಾರಣ ಏನಂದ್ರೆ ಇಲ್ಲಿವರೆಗೂ ನಾವು ನೋಡತನ 20-30 ವರ್ಷ ಹಿಡಿದು ಯಾರೂ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಮಾಡಿಲ್ಲ. ರೈತರ ಬೆಳೆ ಈಗ ಸ್ವಾಮಿನಾಥನ್ ಆಯೋಗದ ಜಾರಿ ಮಾಡಂಗಿಲ್ಲ, ಮಾಡ್ತೀನಂತ ಮೋದಿ ಹೇಳ್ತಾನ, ಅಲ್ಲೇ ಕುಂಡಿರ್ತಾನ. ಯಾವ್ದು ಮಾಡ್ಯಾನ ಮೋದಿ? 10 ವರ್ಷ ಆಯ್ತು MP ಆಗ್ಯಾರ. ರೈತರ ಬಗ್ಗೆ ಏನು ಮಾಡ್ಯಾರ ಹೇಳ್ರಿ ಅಂದ್ರೆ ಒಬ್ಬರೇ ಬಾಯಿನ ಮಾತು ಬರ್ಲಾಗ್ಯಾರ. ನಾವು ಎಷ್ಟೋ ಸಾರಿ ಇದ್ರ ಕಾಲ ಯಾರೇ ಅವರು BJP-ದವ್ರು ಮಾತಾಡಿದ್ರೆ ಏನು ಮಾಡ್ಯಾರ MLA ಅಂದ್ರೆ ನಮ್ಗೆ ಕೂಡ ಜಗಳ ಆಡ್ತಾರೆ. ಏನಿದು ಒಂದರೇ ಉದಾಹರಣೆ ಹೇಳ್ರಿ, ನಾವು ಕೇಳ್ತೀವಿ. ನಾವು 30 ವರ್ಷ 40 ವರ್ಷ ಆಯ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಏನದ ಇದು? ರೈತರ ಬಗ್ಗೆ ಒಂದು ಏನೂ ಇಲ್ಲಪ್ಪ ಅಂತಂದ್ರೆ ಹೆಂಗೆ? ಒಂದೇ ಉದಾಹರಣೆ ಹೇಳ್ತೀನಿ. ಈ ಹಾರ್ಟಿಕಲ್ಚರ್ ಇದರಲ್ಲಿ ಬಾಳೆ ಬೆಳೆಗಳಿಗೆ ರೊಕ್ಕ ಕೊಡ್ತಾರೆ ಉದ್ಯೋಗ ಖಾತ್ರಿದಾಗ. ಆದ್ರೆ 5 ವರ್ಷದಿಂದ ಮೆಟೀರಿಯಲ್ ಬಿಲ್ ಬಂದಿಲ್ಲ. ಇದು ಸರ್ಕಾರ, ಕೇಂದ್ರ ಸರ್ಕಾರದವ್ರು ಕೊಡಬೇಕು. ಇಲ್ಲಿ MP ಅವ್ರಿಗೆ 2-3 ಸಾರಿ ಹೋಗಿ ರಿಕ್ವೆಸ್ಟ್ ಮಾಡಿದೆವು. ಜಿಲ್ಲಾ ಇಲ್ಲಿ ನಮ್ಮ ಮಿನಿಸ್ಟರ್ಗೆ, ನಮ್ಮ ಇವರಿಗೆ ಸಹಿತ ನಾವು ಲೆಟರ್ ಕೊಟ್ಟೆವು. ಸರ್, 5 ವರ್ಷಗಳಿಂದ ಇದು ಹಾರ್ಟಿಕಲ್ಚರ್ ಸ್ಕೀಮ್ನಲ್ಲಿ ಬಾಳೆ ಬೆಳೆದವರಿಗೆ ಇದು ಬಂದಿಲ್ಲ, ಮಟೀರಿಯಲ್ ಬಿಲ್ಲ. ಇದು ಮಾಡಿ ರಿಲೀಸ್ ಮಾಡಿಸಿ ಅಂದರೆ ಇನ್ನೂವರೆಗೂ ಆಗಿಲ್ಲ. ವರ್ಷನ ಅವರು ಮಾಡ್ತಾರೆ, ಏನು ಕೆಲಸಕ್ಕಿಲ್ಲ. ಅದಕ್ಕಾಗಿ ಇದೇ ಬಗ್ಗೆನೂ ಸಹಿತ ಸರ್ಕಾರದವ್ರು ಗಮನ ಹರಿಸ್ಬೇಕಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ.